ಓಕೆ, ಜೈ ಗುರುದೇವ್. ನನ್ನ ಹೆಸರು ಬಂದು ಡಿ ಪರಮೇಶ್ವರ. ವೈಟ್ಫೀಲ್ಡ್ ಶ್ರೀರಾಮಧಾಮ ಧ್ಯಾನ ಮಂದಿರದಿಂದ. ಅಲ್ಲಿ ನಮಗೆ ಶ್ರೀಮತಿ ವಿಜಯಮ್ಮ ಮತ್ತು ಶ್ರೀನಿವಾಸ್ ಅವರು ನಮಗೆ ಈ ಧ್ಯಾನದ ಪರಿಚಯ. ಹಾಗೂ ನನಗೆ 18 ವರ್ಷಗಳ ಹಿಂದೆಯೇ SSY ಅಂತ ಈ ಜ್ಞಾನ ಪಡ್ಕೊಂಡಿದ್ವಿ. ಈ ಜ್ಞಾನ ಕೊಟ್ಟಂತಹ ಋಷಿ ಪ್ರಭಾಕರ್ ಗುರುಜಿ ಮತ್ತು ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ SSY ಮಾಡಿಕೊಂಡು ಸುಮಾರು 18 ವರ್ಷದಿಂದ 7-8 ವರ್ಷ ಅದರಲ್ಲೇ ಸತತವಾಗಿ ಇದ್ವಿ. ನಂತರ ಒಂದು 10 ವರ್ಷಗಳ ಹಿಂದೆ ಶ್ರೀನಿವಾಸ್ ಸರ್ ಇದರ ಒಂದು PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಈ ಧ್ಯಾನದ ಪರಿಚಯ ಮಾಡಿಕೊಟ್ರು. ಆಗ ಅಮರಾವತಿ ಅನ್ನೋ ಧ್ಯಾನ ಮಹಾಚಕ್ರಕ್ಕೆ ಒಂದು ಸಾರಿ ಬಂದು, ಆಗ 1 ವರ್ಷ 10 ವರ್ಷಗಳ ಹಿಂದೆ ಒಂದು ಸಾರಿ ಈ ಧ್ಯಾನವನ್ನು ಪಟ್ಟಾಗಿ 1 ವರ್ಷ ಸತತವಾಗಿ ಮಾಡಿ ತುಂಬ ಆನಂದ ಸಂತೋಷ ಆಯಿತು. ಕಾರಣಾಂತರಗಳಿಂದ ಮತ್ತೆ 7-8 ವರ್ಷ ನಾನು ಪ್ರತಿದಿನ ಒಂದು ಅರ್ಧ ಗಂಟೆ 1 ಅವರ್ ಧ್ಯಾನ ಮಾಡ್ತಾಯಿದ್ದೆ. ಆದರೆ ಯಾವುದೇ ರೀತಿ ನಾವು ನಾನ್ ವೆಜ್ಜು ಮತ್ತು ಮತ್ತೊಂದು ಎಲ್ಲ ಅಭ್ಯಾಸಗಳಿತ್ತು. ಆದ ಕಾರಣದಿಂದ ಅಷ್ಟೊಂದು ಪೊಟ್ಟಾಗಿ ಧ್ಯಾನ ಇರಲಿಲ್ಲ. ಹಾಗಾಗಿ ಆರೋಗ್ಯ ತುಂಬ BP ಇದಾಯಿತು. ತುಂಬ ತೂಕ 105 kg ಇದ್ದೆ. ಈಗ 12-13 kg ಕಡಿಮೆ ಆಗಿದ್ದೀನಿ. ಹಾಗಾಗಿ 1 ವರ್ಷ 5 ತಿಂಗಳಾಯಿತು. ಈಗ ಪೂರ್ಣವಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಸ್ಯಾಹಾರಿಗಳೇ ಮತ್ತು ಮನೆಯಲ್ಲಿ ಎಲ್ಲ ಕುಟುಂಬದವರು ಸಹ ಈ ಧ್ಯಾನದಲ್ಲಿದ್ದೇವೆ. ಈಗ ನಮ್ಮಣ್ಣ ಅವರು ಮನೆಯಲ್ಲಿ ನಮ್ಮ ಅತ್ತಿಗೆಯವರೆಲ್ಲ 10 ವರ್ಷಗಳಿಂದ ಈ ಧ್ಯಾನದಲ್ಲಿ ಇದ್ದಾರೆ. ಅವರು ಪೂರ್ಣವಾಗಿ ಮಕ್ಕಳು ಎಲ್ಲ ಸಸ್ಯಾಹಾರಿಗಳೇ. ನಾವು ಇದೇ ಧ್ಯಾನದಲ್ಲಿ 1.5 ವರ್ಷದಿಂದ ಪೂರ್ಣವಾಗಿ ಗುರುಗಳ ಒಂದು ಸನ್ಮಾರ್ಗದಲ್ಲಿ ನಡೀತಿದ್ದೇವೆ. ಆರೋಗ್ಯ ಮನಸ್ಸು ಆನಂದವಾಗಿದೆ. ನನಗೆ ಬಂಧು ಬಳಗ ಮಿತ್ರರು ನೈಬರ್ಸು ಎಲ್ರಿಗೂ ಈ ಜ್ಞಾನ ಸಿಗಬೇಕಂತ ತುಂಬ ಒಂಥರ ಹುಚ್ಚು ಥರ ನನಗೆ. ಮೊದಲಿಂದ ಅಷ್ಟೇ, ಈಗಲೂ ಅಷ್ಟೇ. ಸತತವಾಗಿ ಇಲ್ಲಿ 10 ವರ್ಷಗಳಿಂದ ಧ್ಯಾನ ಮಹಾಚಕ್ರಕ್ಕೆ ಕಡ್ತಾಲಕ್ಕೆ ಬರ್ತಾನೆ ಇದ್ದೀವಿ. 1 ವರ್ಷ ಮಾತ್ರ ನಮಗೆ ಇದು ಹೋದ ವರ್ಷ ಕರೋನಾ ಇದರಿಂದ ಈ ಒಂದು ಬರೋದಕ್ಕೆ ಆಗಲಿಲ್ಲ. ಈ ವರ್ಷ ಕೂಡ ನಮ್ಮ ಧ್ಯಾನ ಮಂದಿರದಿಂದ 35 ಜನ ಧ್ಯಾನ ವಿದ್ಯಾರ್ಥಿಗಳೆಲ್ಲ ಸೇರಿ ಬಂದಿದ್ದೀವಿ. ಈಗ ಆನಂದವಾಗಿ ಸಂತೋಷವಾಗಿ 2 ದಿನದಿಂದ ಈ ಒಂದು ಕಡ್ತಾಲ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತುಂಬ ಆನಂದವಾಗಿ ಸಂತೋಷವಾಗಿ ನನ್ನ ಅನುಭವದಲ್ಲಿ ಅಲ್ಲಿ ವೈಟ್ಫೀಲ್ಡ್ ಶ್ರೀರಾಮಧಾಮ ಧ್ಯಾನ ಮಂದಿರದಲ್ಲಿ ವರ್ಷದಿಂದ ಈಗ ಪ್ರತಿ ವಾರ ಸೋಮವಾರ ಸತ್ಸಂಗ ನಡೀತಾ ಇದೆ. 30 ಜನ 35 ಜನ 40 ಜನ ಈ ರೀತಿಯಾಗಿ ಭಾಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಪ್ರತಿ ವಾರ ಪ್ರಸಾದವೂ ಸಹ ಇದೆ. ಶ್ರೀನಿವಾಸ್ ಮತ್ತು ವಿಜಯಮ್ಮ ಮತ್ತು ಅವರ ದಂಪತಿಗಳ ಅವರ ಆಶೀರ್ವಾದದಲ್ಲಿ ಅಲ್ಲಿ ಈಗ ಮತ್ತೆ ಜನವರಿಯಲ್ಲಿ ಸಹ ತಟವರ್ತಿ ತರಗತಿಗಳು ಕೂಡ ಬರೋ ತಿಂಗಳು ಪ್ರಾರಂಭವಾಗುತ್ತೆ. 7, 8, 9 ಆಸಕ್ತಿ ಇದ್ದವರು ಅದರಲ್ಲಿ ಭಾಗವಹಿಸಬಹುದಂತ ಈ ಮೂಲಕ ತಿಳಿಯಪಡಿಸುತ್ತೇನೆ. ಹಾಗೂ ಧ್ಯಾನಕ್ಕೆ ಮೊದಲು ನಾನು ಒಂದು 7-8 ವರ್ಷ ಸಾಧನೆಯಲ್ಲಿ ಇದ್ದಾಗ ತುಂಬಾ ಮನುಷ್ಯನಿಗೆ ಸೋಂಬೇರಿತನ, ಮೈಗಳ್ಳತನ, ಒಂದು ರೀತಿ ಅತಿಯಾದ ನಿದ್ದೆ, ಕೆಲಸದ ಮೇಲೆ ಆಸಕ್ತಿ ಇಲ್ಲ. ಈ ರೀತಿಯಾಗಿದ್ದಾಗ ನನಗೆ ಏನಪ್ಪ ಇಷ್ಟೆಲ್ಲ ಜ್ಞಾನ ತಿಳಿದು ಮೊದಲು SSY ಮಾಡಿ ಈ ಧ್ಯಾನದಲ್ಲಿ ಇದ್ದು ನಾನು ತಪ್ಪು ಮಾಡ್ಕೊತಾ ಇದ್ದೀನಲ್ಲ ಅಂದ್ಬಿಟ್ಟು ಪರಿಪೂರ್ಣವಾಗಿ ಗುರುಗಳು ಹೇಳಿರೋ ಥರ ಹಿಂಸೆಯಿಂದ ಅಹಿಂಸೆ ಮಾರ್ಗಕ್ಕೆ ಬಂದಾಗ ಇದರ ಒಂದು ಪ್ರತಿಫಲ ನಮಗೆ ಯಥೇಚ್ಛವಾಗಿ ಕಾಣಿಸ್ತಾ ಬಂತು. ಹಾಗಾಗಿ 1.5 ವರ್ಷದಿಂದ ಅನೇಕ ಅನುಭವಗಳು ಆಗ್ತಾನೇ ಇದೆ. ತುಂಬ ಚೆನ್ನಾಗಿ ಪ್ರತಿ ವಾರ ಸತ್ಸಂಗವನ್ನು ಭಾಗವಹಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಪ್ರಸಾದದ ಕಾರ್ಯಕ್ರಮವನ್ನು ನಡೀತಾ ಇದೆ. ಇನ್ನು ಬಹಳಷ್ಟು ಕೃಷ್ಣಪ್ಪ ಗುರುಜಿಯವರು ರಾಮನಗರದಲ್ಲಿ ನಡೀತಾ ಇರೋ ರೀತಿ ನಮಗೂ ಇಲ್ಲಿ ಒಂದು ಪ್ರತಿ ವಾರ 106 ಜನಕ್ಕೆ ನಡಿಬೇಕಂತ ನಮ್ಮೊಂದು ಸಂಕಲ್ಪ ಇದೆ. ಅದೇ ರೀತಿ ಇಲ್ಲಿ ತುಂಬ ಚೆನ್ನಾಗಿ ವಾರಕ್ಕೊಂದು ದಿನ ಪರಿಪೂರ್ಣವಾಗಿ ಇನ್ನೂ ಚೆನ್ನಾಗಿ ಪೂರ್ತಿ ದಿನ ಸತ್ಸಂಗ ಭಾಗವಹಿಸಬೇಕು ಅಂತ ಆಸೆಯೂ ಹಾಗೂ ಸಂಕಲ್ಪನೂ ಇದೆ ಗುರುಗಳ ಒಂದು ಆಶೀರ್ವಾದದಲ್ಲಿ. ನಂತರ ಅನ್ನಪ್ರಸಾದವು ಇನ್ನೂ ತುಂಬ ಚೆನ್ನಾಗಿ ನಡಿಬೇಕು ಅನ್ನೋ ಒಂದು ಸಂಕಲ್ಪನೂ ಇದೆ. ಈ ಜ್ಞಾನ ಬಂಧು ಬಳಗ ಮಿತ್ರರು ನೈಬರ್ಸು ಎಲ್ಲರಿಗೂ
ಸರ್ವೇ ಜನ ಸುಖಿನೋ ಭವಂತು, ಪ್ರತಿಯೊಬ್ಬರಿಗೂ ಸಿಗಬೇಕನ್ನೋದು ನನ್ನ ಒಂದು ಸಂಕಲ್ಪ. ಧ್ಯಾನ ಜಗತ್, ಪಿರಮಿಡ್ ಜಗತ್ತು, ಅಹಿಂಸೆ ಜಗತ್ತಿಗೆ ಗುರುಗಳ ಒಂದು ಜೊತೆಯಲ್ಲಿ ನಮ್ಮ ಒಂದು ಈ ಉಸಿರಿರೋ ತನಕ ಅವರ ಒಂದು ಜೊತೆಯಲ್ಲಿರಬೇಕು ಅನ್ನೋದು ನಮ್ಮೊಂದು ಸಂಕಲ್ಪ ಇದೆ. ಅದಕ್ಕೆ ಗುರುಗಳ ಒಂದು ಆಶೀರ್ವಾದ ಬೇಕು ಅಂತ ಹೃದಯಪೂರ್ವಕವಾಗಿ ಅವರ ಪದ್ಮಗಳಿಗೆ ಅನಂತ ಕೋಟಿ ಪಾದಾಭಿವಂದನೆಗಳು ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಆಡೋದಕ್ಕೆ PMC ಚಾನಲರಿಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದೆರಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.